ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಆರಾಮದೀನಿ ನೋಡ್ರಿ. ಇವತ್ತಿನ ಲಾಗ್ನ ಈಗ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ಫ್ರೆಂಡ್ಸ್. ಈ ಸೈಡ್ ಟಿಫಿನ್ ಬಾಕ್ಸಿಗೆ ಅನ್ನ ಮಾಡಾಕಿಟ್ಟೇನಿ ಫ್ರೆಂಡ್ಸ್. ಬೆಸ್ಸ ಒಂದು ಚಿಂತೆ ನೋಡ್ರಿ, ಏನು ಮಾಡಬೇಕು ಏನಿಲ್ಲ ಟಿಫಿನಿಗೆ. ಹೀಗಾಗಿ ಅನ್ನ ಮಾಡೋಕೆ ಇಟ್ಟೀನಿ ನೋಡ್ರಿ. ಚಿತ್ರಾನ್ನ ಮಾಡಿದ ಅಂತ ಹೇಳಿ ಇಟ್ಟೀನಿ. ಚಿತ್ರಾನ್ನ ಅಂದರೆ ಯೆಲ್ಲೋ ಕಲರ್ ಎಲ್ಲ ರೆಡ್ ಕಲರ್ ನೋಡ್ರಿ. ಅನ್ನ ಮಾಡೋಕ್ಕೆ ಇಟ್ಟೇನಿ, ಕುದಿಯಾಗತೈತಿ. ಇಲ್ಲೆಲ್ಲ ಮುರ್ಕೊಂಡು ಇಟ್ಕೊಂಡು ಉಳ್ಳಾಗಡ್ಡಿ, ಟೊಮೆಟೊ ಮತ್ತು ಕರಿಬೇವು, ಇದು ಲಿಂಬೆ ಹಣ್ಣು ಎಲ್ಲ ಹಚ್ಚಿಟ್ಕೊಂಡೀನಿ. ಕೊತ್ತಂಬರಿ ಇಲ್ಲ ನೋಡ್ರಿ ಫ್ರೆಂಡ್ಸ್. ಈಗ ಒಗ್ಗರಣೆ ಹಾಕ್ತೇನೆ ಫ್ರೆಂಡ್ಸ್. ನನ್ನೊಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ದು, ಯಾವ ಹಣ್ಣು ಇದು, ಎಲ್ಲಿ ಬೆಳೀತಾರೆ ಅನ್ನೋದನ್ನು ನೋಡ್ರಿ ಫ್ರೆಂಡ್ಸ್. ಇದು ಯಾವ ಹಣ್ಣು ಅಂತಂದ್ರೆ ಇದು ಕೇರಳದೊಳಗೆ ಬೆಳೀತಾರೆ ರೀ. ಮತ್ತು ಇದು ಸಿಗೋದು ಕೇರಳದೊಳಗನ ಹಣ್ಣು ಜಾಸ್ತಿ ಅಂದ್ರೆ ಇಲ್ಲೇ ಸಿಗ್ತೈತಿ. ಇದರ ಹೆಸರು ರಂಬೋಟ ಅಂತಾರೆ ಇಲ್ಲಿ ಫ್ರೆಂಡ್ಸ್. ರಂಬೋಟ ಅಂತ ಹೇಳಿ ಇದ್ರ ಹೆಸರು. ಯಾವ ಹಣ್ಣು ಅಂತಂದ್ರೆ ಇಲ್ಲೈತೆ ನೋಡ್ರಿ ಫ್ರೆಂಡ್ಸ್. ಈ ಹಣ್ಣನ್ನು ರಂಬೋಟ ಅಂತ ಕರೀತಾರೆ ನೋಡ್ರಿ. ಇದು ಫಸ್ಟ್ ಹಸಿರಾಗಿ ಮ್ಯಾಗೆಲ್ಲ ಇರ್ತೈತಿ, ಆಮೇಲೆ ಈ ಥರ ಕಲರ್ ಬರ್ತೈತಿ ನೋಡ್ರಿ. ಫಸ್ಟ್ ಹಸಿರನ್ನ ಇರ್ತೈತಿ. ಹಣ್ಣು ಹೆಂಗಾಗುತ್ತೆ ಆಮೇಲೆ ಆ ಥರ ಕೆಂಪಗೆ ಮ್ಯಾಗ ಬರ್ತೈತಿ ನೋಡ್ರಿ. ಇದು ಈ ಥರ ತೆಗಿಬೇಕ್ರಿ. ಇದು ಈ ಥರ ಉಚ್ಚಿದ್ರೆ ನಮಗೆ ಈ ಥರ ಒಳಗೆ ಒಂದು ಹಣ್ಣು ಸಿಗ್ತೈತಿ. ಮಸ್ತ್ ಸ್ವೀಟ್ ಅಂದ್ರೆ ಅಷ್ಟು ಸ್ವೀಟ್ ಇರ್ತೈತಿ ನೋಡ್ರಿ. ಇದು ತಿನ್ನಕ್ಕೂ ಭಾರಿ ಸ್ವೀಟ್ ಇರ್ತೈತಿ ನೋಡ್ರಿ ಫ್ರೆಂಡ್ಸ್. ಹೆಂಗೈತಿ ಇದು ವಿಡಿಯೋ ನೋಡಿ ಅವರು ನನಗೆ ಈ ಹಣ್ಣನ್ನು ನೋಡಿ ನನಗೆ ಕೇಳಿದ್ರು ಫ್ರೆಂಡ್ಸ್. ಅನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಆಯ್ತು ನೋಡ್ರಿ, ರೆಡಿ ಆಗುತ್ತೆ. ಕೊತ್ತಂಬರಿ ಒಂದು ಸ್ವಲ್ಪ ಇದ್ದಿದ್ರೆ ಮಸ್ತ್ ಕಾಣ್ತಿತ್ತು. ಕೊತ್ತಂಬರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್. ಇದಕ್ಕೆ ಲಿಂಬೆಹಣ್ಣು ಹಿಂಡೋದ ಮಾರ್ತಿರ್ತೇನೆ ನೋಡ್ರಿ ನಾನು. ಹಿಂಡಿ ಆದ್ಮೇಲೆ ಸಿಗ್ತೇನೆ ತಡ್ರಿ. ಆ ಸಿಸ್ಟರ್ ಕೇಳಿದಕ್ಕೆ ಹೇಳ್ಬೇಕಾಗಿತ್ತು ನಾನು. ಆ ಫ್ರೂಟ್ ಹೆಸರು ರಂಬೋಟ ಅಂತ ಹೇಳಿ ನೋಡ್ರಿ ಫ್ರೆಂಡ್ಸ್. ಅರ್ಥ ಆಯ್ತು ಅಂದ್ಕೊತೀನಿ. ಮಸ್ತ್ ಟೇಸ್ಟಿಯಾಗಿರ್ತೈತಿ ನೋಡ್ರಿ ಫ್ರೆಂಡ್ಸ್. ತಿನ್ನು ನೋಡ್ರಿ ಫ್ರೆಂಡ್ಸ್ ಒಮ್ಮೆ ನೀವು. ಭಾರಿ ಅಂದ್ರೆ ಭಾರಿ ಟೇಸ್ಟಾಗಿರ್ತೈತಿ. ನಮಗೂ ಗೊತ್ತಿದ್ದಿಲ್ಲ ಫ್ರೆಂಡ್ಸ್, ಇಲ್ಲಿ ಬಂದ ಮೇಲೆ ಗೊತ್ತಾಗೈತೆ ನೋಡ್ರಿ. മതി. അതെയോ? മതി നല്ല കുറച്ചെടുക്ക്. കുറച്ചുണ്ട്. നമുക്ക് തീർക്കാൻ കഴിയുന്നില്ലോ മാത്രമേ. ബഗാർ ഖാന പറഞ്ഞെങ്കിൽ വേണ്ടല്ലേ?
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ. ಯಾರೆಲ್ಲ ಹೊಸ್ದಾಗಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿರಿ. ಮತ್ತು ನಾನು ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ ಫ್ರೆಂಡ್ಸ್. ಬೈ ಬೈ, ಟೇಕ್ ಕೇರ್.